ಕುಕ್ಕರ್ ಹಳೇದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡಲ್ಲ. ಆ ಕುಕ್ಕರ್ನ ನಾವು ಹಾಗೆ ಇಟ್ಬಿಡ್ತೀವಿ. ಇಲ್ಲಾಂದರೆ ಪಾತ್ರೆ ಅಂಗಡಿಗೆ ತೊಗೊಂಡೋಗಿ ಹಾಕ್ಬಿಟ್ಟು ಬೇರೆ ಪಾತ್ರೆ ಅಥವಾ ಕುಕ್ಕರ್ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಈ ರೀತಿ ಹಾಕೋಕ್ಕೋದ್ರೂ ನಾವು ಒಂದು 100 ರೂಪಾಯಿ 50 ರೂಪಾಯಿ ಕೊಡ್ತಾರೆ. ಅದ್ರ ಬದಲು ನಾವು ಕುಕ್ಕರ್ನ ಮನೆಯಲ್ಲೇ ಹೇಗೆಲ್ಲ ಬಳಸ್ಬೋದು ಅಂತ ನೋಡಿ, ನಾವು ಹಳೆ ಕುಕ್ಕರ್ನ ಬೇಡ ಅಂತ ಸೈಡ್ಗೆ ಎತ್ತಿಡೋ ಬದಲು ಈ ರೀತಿ ಬಳಕೆ ಮಾಡ್ಬೋದು. ನಾವು ಚಟ್ನಿಗೆ ಮತ್ತು ಕೆಲವೊಂದು ಒಗ್ಗರಣೆಗಳಿಗೆಲ್ಲ ಕಡಲೆ ಬೀಜ ಹುರ್ಕೋಬೇಕಾಗುತ್ತೆ. ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕಾಗಲಿ ಕಡಲೆ ಬೀಜ ಹುರ್ಕೊಂಡು ಬೆಳಗ್ಗೆ ಹೊತ್ತು ತಿಂಡಿ ಮಾಡೋಕ್ಕೆ ಟೈಮ್ ಆಗುತ್ತೆ. ಅದ್ರ ಬದಲು ನಾವು ಮೊದಲೇ ಕಡಲೆ ಬೀಜನ ಈ ರೀತಿ ಫ್ರೀ ಟೈಮಲ್ಲಿ ಆಗಲಿ ಅಥವಾ ಬೇರೆ ಕೆಲಸ ಮಾಡಿಕೊಂಡೆ ನಾವು ಇನ್ನೊಂದು ಸೈಡಲ್ಲಿ ಕುಕ್ಕರ್ ಇಟ್ಕೊಂಡು ಈ ರೀತಿ ಕಡಲೆ ಬೀಜನ ಹುರ್ಕೋಬೋದು. ಇದಕ್ಕೆ ನಾವು ಕೈ ಆಡಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಮೊದಲಿಗೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಸುತ್ತಲೂ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆನ ನಾವು ಹುರ್ಕೋಬೇಕು ಅಂತ ಇರೋ ಕಡಲೆ ಬೀಜನ ಈ ರೀತಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಅದ್ರ ಕ್ಯಾಪ್ಗೆ ಗ್ಯಾಸ್ಕೆಟ್ ಹಾಕಿದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಗ್ಯಾಸ್ಕೆಟ್ ಇಲ್ಲದೆ ಇದ್ರೂ ಈ ರೀತಿ ಕ್ಯಾಪನ್ನ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೋತಾ ಇರ್ಬೋದು. ಆರಾಮಾಗಿ ಕಡಲೆ ಬೀಜನ ಈ ರೀತಿ ಹುರ್ಕೋಬೋದು. ನಾವು ಕಡಲೆ ಬೀಜನ ಬಾಣಲಿನಲ್ಲಿ ಹುರ್ಕೋತಾ ಇದ್ರೆ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಈ ರೀತಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಹುರ್ಕೊಂಡ್ರೆ ನಾವು ಕೈ ಆಡಿಸೋ ಅವಶ್ಯಕತೆನೇ ಇರಲ್ಲ. ನಾವು ಬೇರೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಜಸ್ಟ್ ಒಂದ್ಸರಿ ಈ ರೀತಿ ಕುಕ್ಕರಲ್ಲಿ ಕಡಲೆ ಬೀಜ ಹಾಕಿ ಲಿಡ್ ಕ್ಲೋಸ್ ಮಾಡಿರ್ತೀವಲ್ಲ, ಆ ಕುಕ್ಕರ್ನ ಎತ್ತಿ ಒಂದ್ಸರಿ ಈ ರೀತಿ ಶೇಕ್ ಮಾಡ್ಕೊಂಡ್ರೆ ಸಾಕು. ಕಡಲೆ ಬೀಜ ಯಾವುದೇ ರೀತಿ ಸೀದೋಗಲ್ಲ, ಏನೂ ಆಗಲ್ಲ. ನಾವು ಕೈ ಆಡಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಕಡಲೆ ಬೀಜನ ಆರಾಮಾಗಿ ನಾವು ಈ ರೀತಿ 1-2 ನಿಮಿಷದಲ್ಲೆಲ್ಲ ಹುರ್ಕೋಬೋದು. ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ನಾವು ಕುಕ್ಕರ್ ಕೆಳಗಡೆಗೆ ಒಳಗಡೆ ಒಂಚೂರು ಆಯಿಲ್ ಸ್ಪ್ರೆಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಡಲೆ ಬೀಜ ಸೀದೋಗಲ್ಲ. 1-2 ನಿಮಿಷ ಬಿಟ್ಟರೆ ಸಾಕು, ಆರಾಮಾಗಿ ನಾವು ಕಡಲೆ ಬೀಜನ ಹುರ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದ್ದಾಗಿದೆ ಕಡಲೆ ಬೀಜ. ಈ ರೀತಿ ನಾವು ಬೇರೆ ಕೆಲಸ ಮಾಡ್ಕೋತಾ ಇರಬೇಕಾದ್ರೇ ನಾವು ಕಡಲೆ ಬೀಜನ ಕುಕ್ಕರಲ್ಲಿ ಹಾಕಿಟ್ಬಿಟ್ರೆ ಸಾಕು, ಕಡಲೆ ಬೀಜನ ಆರಾಮಾಗಿ ಹುರ್ಕೋಬೋದು. ನಾವು ಈ ರೀತಿ ಕಡಲೆ ಬೀಜನ ಕುಕ್ಕರಲ್ಲಿ ಹಾಕಿ ಹುರ್ಕೋಬೇಕಾದ್ರೆ ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೋಬೋದು. ಸೊ ನಮಗೆ ಟೈಮು ಸಹ ಸೇವ್ ಆಗುತ್ತೆ, ಕೆಲಸಗಳು ಸಹ ಈಸಿ ಆಗುತ್ತೆ. ಇದೇ ರೀತಿ ನಾವು ಬೇಡ ಅಂತ ಎತ್ತಿಟ್ಟಿರೋ ಕುಕ್ಕರಲ್ಲಿ ಅಥವಾ ಹಳೆ ಕುಕ್ಕರಲ್ಲಿ ನೋಡಿ ನಾವು ಪಾಪ್ಕಾರ್ನು ಸಹ ನಾವು ಈ ರೀತಿ ಫ್ರೈ ಮಾಡ್ಕೋಬೋದು. ಪಾಪ್ಕಾರ್ನ್ ಫ್ರೈ ಮಾಡೋವಾಗಲೂ ಅಷ್ಟೇ ಕುಕ್ಕರ್ನ ಬಿಸಿ ಮಾಡಿಬಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ನಾವು ಪಾಪ್ಕಾರ್ನ್ನ ಹಾಕ್ಬಿಟ್ಟು ಕುಕ್ಕರ್ ಲಿಡ್ಗೆ ಯಾವುದೇ ರೀತಿ ಗ್ಯಾಸ್ಕೆಟ್ ಏನೂ ಹಾಕ್ತೀರಾ ಹಾಗೆಯೇ ಜಸ್ಟ್ ಲಿಡ್ಡನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಪಾಪ್ಕಾರ್ನು ಪಟ್ ಅಂತ ಅದು ತನ್ನಕ್ಕೆ ತಾನೇ ಆಗಿಬಿಡುತ್ತೆ. ಸೊ ಅದಕ್ಕೂ ಸಹ ನಾವು ಬೇಡ ಅಂತ ಎತ್ತಿಟ್ಟಿರೋ ಹಳೆ ಕುಕ್ಕರ್ನ ಯೂಸ್ ಮಾಡ್ಬೋದು ಅಥವಾ ಹೊಸ ಕುಕ್ಕರ್ನು ಸಹ ಬಳಕೆ ಮಾಡ್ಬೋದು. ಇನ್ನೊಂದು ರೀತಿ ನಾವು ಯಾವ ರೀತಿ ಕುಕ್ಕರ್ನ ಬಳಕೆ ಮಾಡ್ಬೋದು ಅಂದರೆ ನೋಡಿ, ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ 1 ಚಮಚಷ್ಟು ನೀರು ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದ್ದಿದ್ದಾದಮೇಲೆ ನಾವು ಫ್ರಿಜ್ಜಲ್ಲಿ ಅನ್ನ ಇಟ್ಟಿರ್ತೀವಿ ಅಥವಾ ಕೆಲವೊಂದು ಸಲ ಸಾಂಬಾರು ಇಟ್ಟಿರ್ತೀವಿ, ನೈಟ್ ಸಾಂಬಾರು. ಆ ಸಾಂಬಾರನ್ನ ಬಿಸಿ ಮಾಡ್ಕೋಬೇಕಾದಾಗ ಈ ರೀತಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಆ ಬಾಕ್ಸನ್ನು ಕುಕ್ಕರಲ್ಲಿ ಒಂದು ಪ್ಲೇಟ್ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಬೋದು. ಅಥವಾ ನಾವು ಟೀ ಕಾಫಿ ಮಾಡಿರ್ತೀವಿ, ಟೀ ಕಾಫಿನೇ ಆಗಲಿ ನಾವು ಈ ರೀತಿ ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಆ ಬಿಸಿಗೇನೆ ಟೀ ಕಾಫಿ ಮತ್ತು ಸಾಂಬಾರಾಗಲಿ ಎಲ್ಲ ಬಿಸಿ ಮಾಡ್ಕೋಬೋದು. ಈ ರೀತಿ ಬೇಡ ಅಂತ ನಾವು ಎತ್ತಿಟ್ಟಿಕೊಂಡಿರೋ ಕುಕ್ಕರ್ನ ಈ ರೀತಿ ಬಳಕೆ ಮಾಡ್ಕೋಬೋದು. ಈ ರೀತಿ ನಾವು ಕುಕ್ಕರ್ನ ಉಪಯೋಗಿಸ್ಕೊಂಡು ಟೀ ಕಾಫಿ ಅನ್ನ ಸಾಂಬಾರನ್ನೆಲ್ಲ ಬಿಸಿ ಮಾಡ್ಕೋಬೋದು, ಬೇಗ ಆಗಿಬಿಡುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ನೈಟು ತುಂಬ ಅನ್ನ ಮಿಕ್ಬಿಟ್ಟಿರುತ್ತೆ, ಈ ರೀತಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಅದನ್ನು ಬಿಸಿ ಮಾಡ್ಕೋಬೇಕಾದಾಗ ಈ ರೀತಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನೋಡಿ ನೈಟ್ ಅನ್ನ ಮಿಕ್ಕಿರುತ್ತಲ್ಲ ಆ ಅನ್ನನ ಈ ರೀತಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಂದು ಲೋಟ ಚಿಕ್ಕ ಲೋಟದಷ್ಟು ನೀರನ್ನು ಈ ರೀತಿ ಚಿಮುಕ್ಸ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷ ಬಿಟ್ಟರೆ ಸಾಕು, ಅನ್ನ ಬೇಗ ಬಿಸಿ ಆಗಿಬಿಡುತ್ತೆ. ನಾವು ಇದನ್ನು ವಿಶಿಲ್ ಕೂಗಿಸ್ಬೇಕು ಅಂತಲೇ ಏನಿಲ್ಲ, ಒಂದು ಸ್ವಲ್ಪ ಹೊತ್ತು ಅನ್ನ ಬಿಸಿ ಮಾಡಿಕೊಂಡ್ರೆ ಸಾಕು, ಬೇಗ ಅನ್ನನ ನಾವು ಫ್ರೆಶ್ ಆಗಿ ಅನ್ನ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ಆರಾಮಾಗಿ ಈ ರೀತಿ ಅನ್ನನ ಬಿಸಿ ಮಾಡ್ಕೋಬೋದು. ನಾವು ನೈಟ್ ಮಾಡಿರೋ ಅನ್ನನ ಈ ರೀತಿ ಬಿಸಿ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟಿದ್ರು ಸಹ ಬೇಗ ಬಿಸಿ ಆಗಿಬಿಡುತ್ತೆ ಅನ್ನ. ನಾವು ಈ ರೀತಿ ಕುಕ್ಕರಲ್ಲಿ ಹಾಕಿ ನಾವು ಲಿಡ್ಡನ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟರೆ ಸಾಕು. ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾವು ಕುಕ್ಕರ್ ಗ್ಯಾಸ್ಕೆಟು ಕೆಲವು ಸಲ ಏನಾಗ್ಬಿಟ್ಟಿರುತ್ತೆ ಅಂದರೆ ತುಂಬ ಯೂಸ್ ಮಾಡಿ ಕುಕ್ಕರದ್ದು ಗ್ಯಾಸ್ಕೆಟ್ಟು ಅಥವಾ ರಬ್ಬರ್ ಅಂತೀವಿ. ಸೊ ಇದು ಬಂದು ತುಂಬ ಲೂಸ್ ಆಗಿಬಿಟ್ಟಿರುತ್ತೆ. ಸೊ ಆವಾಗ ನಾವೇನು ಮಾಡಬೇಕು ಅಂದರೆ ಆ ಲಿಡ್ಡಿಂದ ಗ್ಯಾಸ್ಕೆಟನ್ನು ತೆಗೆದುಬಿಟ್ಟು ನಾವು ಯಾವಾಗಲೂ ವಾಶ್ ಮಾಡ್ತೀವಲ್ಲ ಆವಾಗ ವಾಶ್ ಮಾಡಿದ್ದಾದಮೇಲೆ ಈ ರೀತಿ ಸಣ್ಣಕ್ಕಿರೋ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಈ ರೀತಿ ಗ್ಯಾಸ್ಕೆಟ್ನ ನೆನೆಸಿಟ್ಬಿಟ್ರೆ ಸಾಕು, ಆ ಗ್ಯಾಸ್ಕೆಟು ಸರಿ ಹೋಗುತ್ತೆ. ನಾವು ಕುಕ್ಕರ್ ಲಿಡ್ಗೆ ಕ್ಲೋಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿದಾಗ ಕೆಲವು ಸಲ ಸೈಡಲ್ಲೆಲ್ಲ ಅದು ಏರ್ ಔಟ್ ಆಗಿಬಿಟ್ಟು ಅದು ಗ್ಯಾಸ್ಕೆಟ್ಟು ಲೂಸ್ ಆಗಿಬಿಟ್ಟಿರುತ್ತಲ್ಲ, ಸೊ ಅದಕ್ಕೆ ಕುಕ್ಕರ್ ವಿಶಿಲ್ ಬರಲ್ಲ. ಸೊ ಆವಾಗ ನಾವು ಈ ರೀತಿ ಕೆಲವು ಸಲ ಐಸ್ ವಾಟರ್ ಅಲ್ಲಾದರೂ ಇಡ್ಬೋದು ಅಥವಾ ನಾರ್ಮಲ್ ವಾಟರಲ್ಲೇ ಆಗಲಿ ಈ ರೀತಿ ಒಂದು 5-10 ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ರೆ ನಾವು ಕುಕ್ಕರ್ ಗ್ಯಾಸ್ಕೆಟನ್ನ ಹೊಸದು ಕೊಂಡ್ಕೋಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಈ ರೀತಿ ನಾವು ಗ್ಯಾಸ್ಕೆಟನ್ನ ರೆಡಿ ಮಾಡ್ಕೋಬೋದು. ಟಿಪ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.